ಬೆಂಗಳೂರಿನ ಮತ್ತಷ್ಟು ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ರೌಂಡ್ ಅಪ್ನಲ್ಲಿ. ಬೈಕ್ನಲ್ಲಿ ಬಂದು ಕಬ್ಬಿಣದ ಸಮ್ ಕವರ್ ಕದ್ದು ಕಳ್ಳ ಪರಾರಿಯಾಗಿರೋ ಘಟನೆ ಚಲ್ಲಘಟ್ಟದಲ್ಲಿ ನಡೆದಿದೆ. ಬೈಕ್ನಲ್ಲಿ ಬಂದ ಇಬ್ಬರು ಖದೀಮರು ಚಲ್ಲಘಟ್ಟದಲ್ಲಿ ಕಬ್ಬಿಣದ ಸಮ್ ಕವರ್ ಕದ್ದು ಪರಾರಿಯಾಗಿದ್ದಾರೆ. ಇದೀಗ ಖದೀಮರ ಕೈಚಳಕದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸಿಲಿಕಾನ್ ಸಿಟಿ ಜನರಿಗೆ ಮತ್ತೊಂದು ದರ ಏರಿಕೆಯ ಬಿಸಿ ತಟ್ಟಲಿದೆ. ವರ್ಷಾಂತ್ಯಕ್ಕೆ ಮೆಟ್ರೋ ಪ್ರಯಾಣಿಕರಿಗೆ ಶಾಕ್ ನೀಡೋಕೆ ನಮ್ಮ ಮೆಟ್ರೋ ಸಜ್ಜಾಗಿದೆ. ಟಿಕೆಟ್ ದರ ಏರಿಕೆ ಕುರಿತು ಈಗಾಗಲೇ ಬಿಎಂಆರ್ಸಿಎಲ್ ಅಧಿಕಾರಿಗಳ ಜೊತೆ ಕಮಿಟಿ 2 ಬಾರಿ ಸಭೆ ನಡೆಸಿದೆ. ಅಕ್ಟೋಬರ್ 25ರವರೆಗೆ ಸಾರ್ವಜನಿಕ ಅಭಿಪ್ರಾಯ ಸಂಗ್ರಹಕ್ಕೆ ಕಮಿಟಿ ಮುಂದಾಗಿತ್ತು. ಈಗ ಟಿಕೆಟ್ ಏರಿಕೆ ಕುರಿತು ಮತ್ತೊಂದು ಸಭೆ ಕರೆದಿರುವ ಕಮಿಟಿ ಸಭೆಯಲ್ಲಿ ಟಿಕೆಟ್ ದರ ಎಷ್ಟು ಏರಿಕೆ ಮಾಡಬೇಕು ಅಂತ ತೀರ್ಮಾನ ಮಾಡಲಿದ್ದಾರೆ. ಬೆಂಗಳೂರು ಏರ್ಪೋರ್ಟ್ನಲ್ಲಿ ಕ್ಯಾಬ್ ಸಿಗದೆ ಪ್ರಯಾಣಿಕರು ಹೈರಾಣಾಗಿದ್ದ ಪ್ರಸಂಗ ನಡೆದಿದೆ. ಟ್ಯಾಕ್ಸಿ ಸಿಗ್ತಿಲ್ಲ ಅಂತ ಟರ್ಮಿನಲ್ ಉದ್ದಕ್ಕೂ ಪ್ರಯಾಣಿಕರು ಕ್ಯೂ ನಿಂತಿದ್ರು. ಕ್ಯಾಬ್ ಸಿಗದೆ ಪ್ರಯಾಣಿಕರು ಸಾಲಾಗಿ ಟರ್ಮಿನಲ್ 1ರಲ್ಲೇ ಬ್ಯಾಗ್ ಸಮೇತ ನಿಂತಿರೋ ದೃಶ್ಯ ಇದೀಗ ವೈರಲ್ ಆಗಿದೆ. ಕಳೆದ ವರ್ಷ ಗೆಳತಿ ಅವಿವಾ ಬಿದ್ದಪ್ಪ ಜೊತೆ ಸಪ್ತಪದಿ ತುಳಿದಿದ್ದ ಅಭಿಷೇಕ್ ಅಂಬರೀಶ್ ಈಗ ತಂದೆಯಾಗಿದ್ದಾರೆ. ಬೆಳಗ್ಗೆ 8:30ರ ಸುಮಾರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಮುದ್ದಾದ ಗಂಡು ಮಗುವಿಗೆ ಅವಿವಾ ಜನ್ಮ ಕೊಟ್ಟಿದ್ದಾರೆ. ಸದ್ಯ ರೆಬಲ್ ಸ್ಟಾರ್ ಮನೆಗೆ ಗಂಡು ಮಗುವಿನ ಆಗಮನವಾಗಿದ್ದು ಕುಟುಂಬದ ಸದಸ್ಯರಲ್ಲಿ ಖುಷಿ ತರಿಸಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.